ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ನನಗೆ ಸೀರೆ ಉಡಿಸ್ತೀರಾ? ನಾನಾ? ಬೇರೆ ದಾರಿನೇ ಇಲ್ಲ ರಾಮ್. ನಾನು ಹೇಳ್ಕೊಡ್ತೀನಿ, ಅದೇ ಥರ ಸೀರೆ ಉಡಿಸ್ತೀರಾ? So now tell me what to do. ಕಣ್ಣು ಮುಚ್ಕೊಳ್ಳಿ. Okay, sorry. ಸೀರೆನ ಫೋಲ್ಡ್ ಮಾಡಿ ಜಾಯಿನ್ ಮಾಡ್ಬೇಕು, ಫೋಲ್ಡ್ ಮಾಡಿ ಜಾಯಿನ್ ಮಾಡ್ಬೇಕು, ಫೋಲ್ಡ್ ಮಾಡಿ ಜಾಯಿನ್ ಮಾಡ್ಬೇಕು. ಆ ಥರ ಒಂದು 10 ಫೋಲ್ಡ್ಸ್ ಮಾಡ್ಕೋಬೇಕು. Okay. ಇಲ್ಲಿದೆ ಸೀರೆ. ಇಲ್ಲಿ ಬೇಬಿ. Oh, sorry. ಇವಾಗ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಪಿನ್ ಇದೆ. ಪಿನ್ನ? ನಾನು ಸೀರೆ ನೆಲ್ಗೆ ಇಟ್ಕೋತೀನಿ, ನಿಮಗೆ ಪಿನ್ ತಗೊಂಬನ್ನಿ. ಹಾಂ, ಅಲ್ಲಿ ಸೂಟ್ ಕೇಸ್ ಕಾಣ್ತಿದೆ ನೋಡಿ. ಹಾಂ, ಅಲ್ಲಿ ಮೇಲೆ ಪಿನ್ ಇದೆ ನೋಡಿ. ಹಾಂ, ಅಲ್ಲೇ ಒಂಚೂರು ಮೇಲೆ. ಹಾಂ, ಅಲ್ಲೇ ಪಕ್ಕದಲ್ಲಿ. ಅಲ್ಲೇ ರಾಮ್. ಬರ್ಲೇ ಇರಿ, ಒಂದು ನಿಮಿಷ. ಅಯ್ಯೋ, ಸೀರೆ ಬಿಚ್ಚೋಯ್ತು. ಬನ್ನಿ, ಈಗ ಫಸ್ಟಿಂದ ಮಾಡಬೇಕು. ಪ್ಲೀಸ್ ಬೇಗ, ಟೈಮ್ ಇಲ್ಲ. ಅದೇ ತರ ಫೋಲ್ಡ್ ಮಾಡ್ಕೋಬೇಕು. ಅಲ್ಲಲ್ಲ, ಇಲ್ಲಿಂದ. ಈ ಎಲ್ಲ ನೆರಿಗೆಗೂ ಸೇರಿಸಿ ಒಂದು ಪಿನ್ ಹಾಕಿ. ತಗೊಳ್ಳಿ ಇಲ್ಲಿ ಪಿನ್ ಚುಚ್ಚಿರಾ? ಬಟ್ಟೆಗೆ ಪಿನ್ ಹಾಕ್ಬೇಕು ಅಷ್ಟೇ. ಅದು ನಿಮಗೆ ಚುಚ್ಚಿಬಿಡುತ್ತೆ ಅಂತ ಭಯ. ಹಾಗೆ ಪಿನ್ನು. ಹಾಕಿದ್ರ? ಈಗ ಇದನ್ನ ಸೀರೆಗೆ ಸೇರಿಸ್ಬೇಕು. ಓಕೆ. ವಾಟ್ ನೆಕ್ಸ್ಟ್ ಸೀತಾ? ಕಣ್ಣು ಬಿಡ್ಬೋದು. ವಾವ್, ಎಷ್ಟು ನೀಟಾಗಿ ಉಡ್ಸಿದ್ದೀನಲ್ಲ. ನಾಟ್ ಬ್ಯಾಡ್. ಇನ್ನೊಂದು ಬಾಕಿ ಇದೆ. ಎಂತ? ಪಲ್ಲುಗೆ ಪಿನ್ ಹಾಕಬೇಕು. ಓಕೆ, ತಗೊಳ್ಳಿ. ಅಲ್ಲ, ಪಿನ್ನು ಚುಚ್ಕೊಂಡ್ಬಿಟ್ರೆ? ಅದೇನು ಚಾಕುನ ಚುಚ್ಕೊಳ್ಳೋಕ್ಕೆ? ಪಿನ್ ತಾನೆ, ಹಾಕಿ ಪರವಾಗಿಲ್ಲ. ಏನಾಯ್ತು ರಾಮ್? ಬೇಗ ಟೈಮ್ ಆಗ್ತಿದೆ. ಈ ಸೀರೆನ ಆಕ್ಚುಲಿ ತುಂಬಾ ಈಸಿಯಾಗಿ ಉಡಿಸ್ಬಿಡ್ಬೋದು, ಆದ್ರೆ ಈ ಪಿನ್ ಚುಚ್ಚೋದಿದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ. ವೇಟ್ ಅ ಸೆಕೆಂಡ್. ವಾವ್, ಆಕ್ಚುಲಿ ಸಿಂಪ್ಲಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಟ್ರಸ್ಟ್ ಮೀ.
ನನ್ನ ಹುಡುಗಿಗೆ ನಂದೇ ಕಣ್ತಾ ಆಗ್ಬಿಡುತ್ತಪ್ಪ. ಒಂದು ನಿಮಿಷ ಇರಿ. ರಾವ್ ನಿಮಗೆ ನೀವು ಹೇಗೆ ಕಾಣ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಒಂದು ನಿಮಿಷ, ಐ ಹೆಲ್ಪ್ ಯು. ಲುಕ್ ಇಟ್ ಯೋರ್ಸೆಲ್ಫ್. ಹೇಗಿದೆ? ಪರ್ಫೆಕ್ಟ್ ಆಗಿ ಉಡ್ಸಿದ್ದೀನಾ? ಪರ್ಫೆಕ್ಟ್ ಆಗಿದೆ ರಾಮ್. ನೀವೇನೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತೀರಾ. ಸೀರೆ ಉಡ್ಸೋದಿರ್ಬೋದು, ಬಿಸ್ನೆಸ್ ಇರ್ಬೋದು, ಕೇಕ್ ಮಾಡೋದಿರ್ಬೋದು, 100% ಡೆಡಿಕೇಶನ್ ಕೊಡ್ತೀರಾ. ಐ ಆಮ್ ಸೋ ಲಕ್ಕಿ. ನಿಮ್ಮ ಥರ ಗಂಡ ಎಲ್ಲರಿಗೂ ಸಿಗಲ್ಲ. ಅದು ನಿಜ. ರಾಮನ್ಗೆ ಯಾವಾಗಲೂ ಸೀತಾನೇ ಸಿಗ್ಬೇಕಲ್ಲ. ಬೈದವೆ, ನಾನು ಸೀರೆ ಉಡ್ಸಿರೋ ವಿಷಯ ಯಾರ ಹತ್ರನೂ ಹೇಳಕ್ ಹೋಗ್ಬಿಡಿ. ಅವ್ರಿಗೇನಾದ್ರು ಗೊತ್ತಾಯ್ತು ಅಂದ್ರೆ ಬಗದ್ ತಿನ್ಕೊಬಿಡ್ತಾರಷ್ಟೇ. ನಾನು ಹೇಳಿದ್ರೆ ನನ್ನ ಬಿಡ್ತಾರಾ? ನಾನು ಬಿಡಲ್ಲ. ಅವರು ನಮ್ಮಿಬ್ರು ಮತ್ತೆ ಸೀಕ್ರೆಟ್. ಓಕೆನಾ? ಓಕೆ, ಡೀಲ್. ಸರಿ, ಬಾಯ್. ಬಾಯ್. ಭಾರ್ಗವಿ ಅವರೇ, ಸೀತಾರಾಮ್ಗೆ ಹೋಗ್ತಿದ್ದೀರಾ? ನಾನು ಅವಳಿಗೆ ಸೀರೆ ಓಡಿಸ್ತಿದ್ದೆ, ಮಧ್ಯದಲ್ಲಿ ಏನೋ ಅರ್ಜೆಂಟ್ ಕೆಲಸ ಬಂತು, ಹಾಗೆ ಹೋಗ್ಬಿಟ್ಟೆ. ಸೀದಾ ಯಾರೋ ಬರ್ತಿದಾರಂತ ಕಾಣುತ್ತೆ. ಅಯ್ಯೋ, ಏನ್ ಮಾಡೋದು? ಹೌದು, ಯಾಕೋ ವಾಯ್ಸ್ ಕೇಳಿಸ್ತಿದೆ. ನೀವೊಂದು ಕೆಲಸ ಮಾಡಿ, ಇನ್ನೇ ಏನಾದರೂ ಬಚ್ಚಿಟ್ಕೊಂಬೇಡಿ. ಖಂಡಿತ ಸಿಗಾಕೋತೀನಿ. ಅಲ್ಲ, ಸೀರೆ ಏನು ಆಗಲ್ಲ, ಹೋಗಿ ಬಚ್ಚಿಟ್ಕೊಡಿ. ಓಕೆ. ನಾನು ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ, ಮೇಂಟೈನ್ ಮಾಡಿ. ಹಾಂ, ಬನ್ನಿ 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 ಬನ್ನಿ. ಒನ್ ಮೋರ್ ಥಿಂಗ್, ಸೀರೆ ಉಡ್ಸಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡಿ. ಓಕೆ ಓಕೆ, ಬಾಯ್. ಅರ್ಧಂಬರ್ಧ ಸೀರೆ ಉಡ್ಸಿದ್ದೀನಿ, ಇವರಿಬ್ರು ಇವಾಗಲೇ ಬರ್ಬೇಕಾ? ಬನ್ನಿ. ಸೀತನ್ಗೆ ಆಲ್ಮೋಸ್ಟ್ ಸೀರೆ ಉಡ್ಸಿ ಆಗಿದೆ, ಇನ್ನೇನು ಪಿನ್ ಹಾಕೋದೊಂದೇ ಬಾಕಿ. ನೋಡಿ ಹೆಂಗ್ ಉಡ್ಸಿದ್ದೀನಿ. ಸೀತಾ, ನೀನು ಸೀರೆ ಉಟ್ಕೊಂಡ್ಬಿಟ್ಟ? ಕೈಗೆಲ್ಲ ಮೆಹಂದಿ ಹಾಕೊಂಡಿದ್ಯಾ? ಹೇಗೆ ಉಟ್ಕೊಂಡೆ ಸೀತಾ ಸೀರೆ? ಅದಕ್ಕೇನೆ ನಾನೇ ಉಡ್ಸಿದ್ದು. ಹೌದಾ? ಅದು ಮದ್ವೆ ಮನೆ ಅಲ್ವಾ, ತುಂಬಾ ಕೆಲಸ ಇರುತ್ತೆ, ಮರ್ತೋಗ್ಬಿಟ್ಟೆ. ನೀವು ಉಡ್ಸಿದ್ರಾ? ಹ್ಞೂ ಭಾರ್ಗವಿಯವರೇ, ನಾನೇ ಉಡ್ಸಿದ್ದು. ಯಾಕೆ ಚೆನ್ನಾಗಿಲ್ವಾ? ನಾನು ಬೇರೆಯವರಿಗೆಲ್ಲ ಚೆನ್ನಾಗಿ ಉಡಿಸ್ತೀನಿ, ನಮಗ್ ನಾವೇ ಉಟ್ಕೋಬೇಕಂದ್ರೆ ಬರಲ್ಲ. ಸ್ವಲ್ಪ ಕುಳ್ಳಿ ಅಲ್ವಾ, ಸೀರೆ ನೆಟ್ಟು ಕುತ್ಕೊಳ್ಳಲ್ಲ. ಅದಕ್ಕೆ ನೀವು ಬ್ಯೂಟಿಷಿಯನ್ ಯಾರು ಬೇಡ, ನಾನೇ ಉಡಿಸ್ತೀನಿ ಅಂತ ಹೇಳಿದ್ದು. ಚೆನ್ನಾಗಿದೆ ಬಿಡಿ, ಚೆನ್ನಾಗಿ ಉಡ್ಸಿದ್ದೀರಾ. ಸೀತಾ, ನಾನು ನಿಂಗೇನೋ ಕೊಡೋದಕ್ಕೆ ಬಂದೆ. ಸಾಧನಾ, ಇದೇನಪ್ಪ ಚಿನ್ನ ವಜ್ರ ವೈಡೂರ್ಯ ಕೊಡೋ ಬದಲು ಬೆಳ್ಳಿದು ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡ. ಇದು ನಮ್ಮ ಮನೆ ಪದ್ಧತಿ. ಅದಕ್ಕೆ ಬೆಳ್ಳಿ ಕಾಲ್ಗೆಜ್ಜೆ ಕೊಡ್ತಾ ಇದ್ದೀನಿ. ಇದನ್ನ ಈಗಲೇ ಹಾಕೊಂಡ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.